ಪಕ್ಷ ಅವರು ನಿಮಗೆ ರಾಜ್ಯಸಭಾ ಕೊಟ್ಟು ಮಂತ್ರಿ ಇದ್ರಿ ಮಾಡ್ತಾರೆ ಅಂದ್ರೆ ನೀವು ಜೆಡಿಎಸ್ ಬಿಟ್ಕೊಡ್ತೀರಾ? ನೋಡಿ, ಇದೆಲ್ಲ ತುಂಬ ಎಲ್ಲೋ ಹೈಪೋಥೆಟಿಕಲ್ ಅಂತೀವಲ್ಲ, ತುಂಬ ಒಂದು ರೂಮರ್ಸ್. ಅಷ್ಟು ದೂರಕ್ಕೆ ನಾವು ಯೋಚನೆನೂ ಮಾಡಲ್ಲ. ಆ ರೀತಿಯ ಮಾತುಕತೆ ಈವರೆಗೂ ಆಗಿಲ್ಲ, ಆಗೋದು ಇಲ್ಲ. ಇಲ್ಲ ಇಲ್ಲ, ನಾವು ಆ ರೀತಿ ಯೋಚನೆನೂ ಮಾಡ್ತಿಲ್ಲ. ಇವರೆಗೂ ಆ ರೀತಿ ನಾನೆಲ್ಲೂ ಹೇಳಲಿಲ್ಲ. ಅಫ್ಕೋರ್ಸ್ ನಮ್ಮ ಬೆಂಬಲಿಗರು ಬಂದಾಗ ಅವರು ಇಷ್ಟೇ ಹೇಳೋದು, ನೀವು ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ. ಅವ್ರು ಈ ಪಕ್ಷ ಅಂತ ಹೇಳಿಲ್ಲ, ಅಥವಾ ಆ ಪಕ್ಷ ಅಂತ ಹೇಳಿಲ್ಲ, ಅಥವಾ ನೀವು ಇಂಡಿಪೆಂಡೆಂಟ್ ಆ ಥರ ಏನು ಹೇಳಿ. ನೀವೆಲ್ಲೇ ಇದ್ದರೂ ನಾವು ನಿಮ್ಮ ಪರವಾಗಿರ್ತೀವಿ, ಆದರೆ ನೀವು ಮಂಡ್ಯದಲ್ಲೇ ಇರಬೇಕು, ಮಂಡ್ಯ ಬಿಟ್ಟು ಹೋಗಬಾರ್ದು ಅನ್ನೋವಂಥ ಮಾತುಗಳೇ ಎಲ್ಲರೂ ಹೇಳಿದ್ದಾರೆ. ಅಲ್ಲ, ದರ್ಶನ್ ಪುಟ್ಟಣ್ಣಯ್ಯನವರ ಪರವಾಗಿ, ನನ್ನ ಪರವಾಗಿ ಲಾಸ್ಟ್ ಎಲೆಕ್ಷನಲ್ಲಿ ನಿಂತರು. ಈ ಎಲೆಕ್ಷನಲ್ಲೂ ನಾನು ಪ್ರತ್ಯಕ್ಷವಾಗಿ ಹೋಗದೇ ಇದ್ರು ಅವ್ರಿಗೆ ನಾನು ಬೆಂಬಲ ಕೊಟ್ಟಿದ್ದೀನಿ ಅನ್ನೋದು ನಾನು ಮುಚ್ಚಿಟ್ಟಿಲ್ಲ. ಅವ್ರ ಪರವಾಗೇ ನನ್ನ ಹೇಳಿಕೆ ಇರ್ಬೋದು. ನಮ್ಮ ಬೆಂಬಲಿಗರು ಅವ್ರ ಪರವಾಗೇ ಕೆಲಸ ಮಾಡಿದ್ರು. ಖಂಡಿತ ನಾನು ಕೇಳ್ತೀನಿ, ಈ ಎಲೆಕ್ಷನಲ್ಲಿ ನನ್ನ ಪರವಾಗಿ ನಿಮ್ಮ ಪಕ್ಷ ವರ್ಕ್ ಮಾಡಿ ಅನ್ನೋ ಮಾತನ್ನು ಅವ್ರು ಕೇಳ್ತೀನಿ. ಬಿಟ್ಟಿದ್ದು ಅವ್ರಿಗೆ ಅಲ್ವಾ. ನೋಡಿ, ಈಗಿರೋ ಒಂದು ಸನ್ನಿವೇಶದಲ್ಲಿ ಖಂಡಿತ BJP ಸೀಟ್, ಮಂಡ್ಯ ಸೀಟ್ನ ಉಳಿಸ್ಕೊಳ್ಳೋದಾದರೆ ಫಸ್ಟ್ ಪ್ರಯಾರಿಟಿ ನನಗೆ ಕೊಡ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿದೆ. ಬಿಕಾಸ್ ನಾನು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ, ಹಾಲಿ ಸಂಸದೆಯಾಗಿ ನಾನಿದ್ದೀನಿ. ನನ್ನ ಎಲೆಕ್ಷನಲ್ಲಿ BJP ಪಕ್ಷ ಖುದ್ದಾಗಿ ನರೇಂದ್ರ ಮೋದಿ ಅವರೇ ನನ್ನ ಪರವಾಗಿ ಕ್ಯಾಂಪೇನ್ ಮೈಸೂರಲ್ಲಿ ಮಾಡಿದರು. ನಮ್ಮ ಹೆಸರನ್ನ ಉಲ್ಲೇಖಿಸಿ ಅವರು ಅಲ್ಲಿ ವೋಟನ್ನು ಕೇಳಿದ್ರು. ಸೊ ಇದೆಲ್ಲ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗಬೇಕು. ಈ ಕ್ವೆಶ್ಚನ್ ಅಪ್ರಸ್ತುತ ಈಗ.